ಸರ್ ನೋಡಿ, ಈ ಒಂದು ಫೈನಲ್ ಪಂದ್ಯ 4 ಓವರ್ಗಳು ಸೀಮಿತವಾಗಿರ್ತದೆ. ದಯವಿಟ್ಟು ನೋಡಿ ಸರ್, ಪ್ರೇಕ್ಷಕರು ಅಭಿಮಾನಿಗಳು ಏನಿದ್ರು ಬೌಂಡ್ರಿನ ಹೊರಗಡೆ ಇರುತ್ತೆ ಸಹಕರಿಸಬೇಕಾದ ವಿನಂತಿ ಕೂಡ ಮಾಡ್ಕೊಂತ ಇದೆ. 4 ಓವರ್ ಮ್ಯಾಚ್, 1 ಓವರ್ ಪವರ್ ಪ್ಲೇ ಇರ್ತದೆ. ದಯವಿಟ್ಟು ಆಟಗಾರರು ಸಹಕರಿಸಿ, ಯಾವುದೇ ರೀತಿಯ ಬ್ಯಾಡ್ಮಿಂಟನ್ ಅನ್ನು ಅಪೀಲ ಮಾಡಬಾರದು. ಚಾಲೆಂಜರ್ಸ್ ಆಟಗಾರರು ಯಾರೇ 6 ದಾಖಲಿಸಿದ್ರು ಕೂಡ ತಂಡದ ಮಾಲೀಕರಾಗಿರುವಂತ ಒಫ್ಲಿಯಾ ಬಾಯ್ ಅವರು 500 ರೂಪಾಯಿಗಳನ್ನು ಕೂಡ ಮಾಡ್ತಾರೆ. ಕಳೆದ 1 ತಿಂಗಳ ಪ್ರಯತ್ನ, 1 ತಿಂಗಳ ಕಾತರ ಫೈನಲ್ಗೆ ಬರುವವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಬಂದಾಗಿದೆ. ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿದೆ. ಓವರ್ ಟು ಮಿಸ್ಟರ್ ಭಾನುಪ್ರಕಾಶ್. ಮೊದಲ ಚೆಂಡು ವೈಡ್ ಬಾಲ್. ಸಮುದ್ರದ ಅಲೆಗಳ ರೀತಿಯಲ್ಲಿ ಡ್ಯಾನ್ಸಿಂಗ್ ತೀರ್ಪನ್ನು ಇವ ಮುರುಗೇಶ್ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ನವೀನ್ ಫ್ರಮ್ ಬೆಂಗಳೂರು ಈ ಪಂದಾಟ ನಿರ್ಣಾಯಕರು ಫೈನಲ್ ನಿರ್ಣಾಯಕ ಪೀಠದ ಹೇಮಂತ ಹೆಸರು. ಒಂದು 2ನೇ ಚೆಂಡು ಬಾಕ್ಸ್ ಬ್ಯಾಟ್ರಿ ಮಾಡಿ ಲಕ್ಷ ಕೈ ಕೊಡ್ತಾ ಇದೆ. 1 ಓಟ ಸೇರ್ಪಡೆ, 2ನೇ ಓಟವನ್ನು ಕಾಣುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳ ಅಂಕಿಅಂಶಗಳ ಪತ್ತಿ ಬರ್ತಾ ಇದೆ. ತಂಡದ ಮೊತ್ತ 2 ಓಟಗಳು ತಲುಪ್ತಾ ಇದೆ. ನಮ್ಮ ದುರ್ಗದ ಆಟಗಾರ ವಸೀಂ ಅವರು ದಯವಿಟ್ಟು ಎಲ್ಲಿದ್ರು ಆದಷ್ಟು ಬೇಗನೆ ವೇದಿಕೆ ಹತ್ರ ಬರಬೇಕು. ಲಕ್ಕಿ ವಾರಿಯರ್ಸ್ ತಂಡದ ಆಟಗಾರ ವಸೀಂ ರವರು 4 ಓವರ್ಗಳ ಫೈನಲ್ ಪಂದ್ಯಾಟದಲ್ಲಿ ಸಾಗ್ತಾ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಸೈನ್ ಅಪ್ ನಡೆಯಲು APJ ಕಪಿಲ್ ಸಾಗ್ತಾ ಇದೆ ಫೈನಲ್ ಹೋರಾಟಕ್ಕಾಗಿ. ಅಮಿಲ್ ಚಾಲೆಂಜರ್ಸ್ ಒಂದೆಡೆ, ನವದುರ್ಗ ಇನ್ನೊಂದೆಡೆ. ಸ್ವಿಚ್ ಇಟ್ ಮಾಡುವಂತ ಪ್ರಯತ್ನ, ರಿವರ್ಸ್ ಶಾಟ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಹೊಸ ಮೈಬಾರಿ. ಓಟ್ಗಳು ಲಭ್ಯವಾಗ್ತಾ ಇಲ್ಲ. ನವದುರ್ಗದ ಆಟಗಾರರು ಸಂತಸವನ್ನು ಮಾಡುತ್ತಿದ್ದಾರೆ. ಫೈಟರ್ಸ್ ಅಂತ ಆಟಗಾರರು ಚಪ್ಪಾಲೆಯನ್ನ ಕೊಡ್ತಾರೆ. ಕಾರಣ ಫೈನಲ್ ಪಂದ್ಯ, 2 ತಂಡಗಳು ಕೂಡ ಬಲಿಷ್ಠವಾಗಿ ಹೊರಹೊಮ್ಮುತ್ತಾ ಇದೆ. ಚಿತ್ರದುರ್ಗದ ಮಣ್ಣು ಸಾಕ್ಷಿ ಆಗ್ತಾ ಇದೆ. 3ನೇ ಚೆಂಡು ಓಟಗಳು ಮಾಡ್ತಾ ಇಲ್ಲ. ಒಂದೊಂದು ಎಸೆತಕ್ಕೂ ಕೂಡ ಚಪ್ಪಾಳೆಗಳು, ಒಂದೊಂದು ಎಸೆತಕ್ಕೂ ಕೂಡ ನೃತ್ಯಗಳು. ಕಾಲು ನಿಂತ ಜಾಗದಲ್ಲಿ ನಿಲ್ತಾ ಇಲ್ಲ. ಕ್ರಿಕೆಟ್ ಅಂದರೆ ಈಗ ಟೆನ್ಷನ್ ಗಳನ್ನ ಮರೆಮಾಚಿಸ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಪಂದ್ಯ. ಕೊನೆ 3 ಚೆಂಡುಗಳು ಬಾಕಿ ಉಳ್ಕೋತಾ ಆರಂಭಿಕ ಅನ್ನೋದು ಅಂಗಣ ಒಳಭಾಗದಲ್ಲ. ಇದರ ಮಧ್ಯೆ ಪೂರ್ಣಾದವಾಗಿ ಬೀಳ್ತಾನ ಚೆಂಡು, ಲಾಂಗ್ ಅಪ್ ನಡುವೆ ಬನ್ನಿ. ಚೆಂಡು ಸೀಮಾರಿಗೆ ಕ್ರಮಿಸ್ತಾ ಇದೆ. ಇವಾಗ ಬೌಂಡ್ರಿ. ಓಟಗಳು ಬರುತ್ತಾ ಇಲ್ಲ ಕೂಡ. ಸುಂದರದ ಒಂದು ಸ್ವಿಂಗ್ ಡೆಲಿವರಿ ಚಿತ್ರದುರ್ಗ ಮೈದಾನ ಕಾಡ್ಕೊಳ್ತಾ ಇದೆ. ಬಿಟ್ಟುವಾಯವರು ಯಶಸ್ಸನ್ನು ಪಿಚ್ ಅನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಆ ಒಂದು ಪಿಚ್ನ ನಡುವೆ ಈ ಪಂದ್ಯಕೂಟ ಯಶಸ್ಸನ್ನು ಮತ್ತೆ ಕಂಡುಕೊಳ್ತಾ ಇದೆ.
ಮಾಡಿರ್ಬೋದು, ಆದರೆ ಈ ಪಂದ್ಯವನ್ನು ಬಿಟ್ಟು ನಾನು ಮನೆಗೆ ಬರಲ್ಲ. ಯಾರಾದರೂ ಹೋಗಿದ್ರೆ ಕರೆದು ಬಿಡಿ, ಕಾರಣ ಫೈನಲ್ ಅಮೀರ್ ಚಾಲೆಂಜ್ ಆಗಿ ಕೊಡಬಹುದು. ನವದುರ್ಗ ಎದುರಾಳಿ ತಂಡವನ್ನು ಸೋಲಿಸಬಹುದು. ಫೈನಲ್ ಪಂದ್ಯವನ್ನು ಗೆಲ್ಲುವವರು ಯಾರು, ಫೈನಲ್ ಪಂದ್ಯವನ್ನು ಸೋಲುವವರು ಯಾರು? ಪ್ರೇಕ್ಷಕರ ಎದೆಬಡಿತ ಹೆಚ್ಚಿಸ್ತದೆ. ಕೈ ಕಟ್ಟಿ ಕುಳಿತಿರತಕ್ಕಂಥ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬಹುದೇ ಇದು ಫೈನಲ್ ಪಂದ್ಯ. ಧನ್ಯವಾದಗಳು ಮಜೀದ್ ಬಂದಲ್ ಅವರೇ. ಎರಡನೇ ಓವರ್ ರೋಕಿಯನ್ನು ಬಳಸಿದ ಕೂಡ ಪವರ್ ಪ್ಲೇ ಹಾಕಕ್ಕಾಗಿ ಇದಲ್ಲದೆ ಹೊಸ ಮದ ದಾಟಿದಲ್ಲಿ ಬಾರಿ ಮಿಟ್ಟಿಗಡಿ ಮಾತಲ್ಲಿ ನಂಬಲ ಸಾಧ್ಯ ಒಂದು ಕ್ಷೇತ್ರಾಕ್ಷರ ಸಾಗ್ತಾ ಇದೆ. ಸಿಕ್ಸರ್ಗಳನ್ನ ತಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲಿಂಗರಾಜು. ಅತ್ಯುತ್ತಮ ಕ್ಷೇತ್ರಾಕ್ಷರ ಇವಾಗ ನವದುರ್ಗದ ಪರವಾಗಿ ದಾಖಲಿಸ್ತಾ ಇದ್ದಾರೆ. ಕಬಡ್ಡಿಯ ಬಗ್ಗೆ ಹೇಳುವುದಾದರೆ ಕಬಡ್ಡಿ ಪಂದ್ಯದಲ್ಲಿ ಬಾಗಲಕೋಟೆಯ ಗಣೇಶನಾದರೆ ಕ್ರಿಕೆಟ್ ಪಂದ್ಯದಲ್ಲಿ ಚಿತ್ರದುರ್ಗದಲ್ಲಿ ವಸಾಮ ಹೆಸರು ಮತ್ತೆ ಮರವಾಗ್ತದೆ. ಕಾರಣ ವಸಾಮನ ಅರ್ಭಟ ಆರಂಭಗೊಂಡಿದೆ. ಅಮೀರ್ ಚಾಲೆಂಜರ್ಸ್ ತಂಡ ಸಂತಸದಲ್ಲಿ ಬೋಡಿ ಹೊರದಿದೆ. ಆದರೆ ನವದುರ್ಗ ಡೇಂಜರ್ ಆಗಿದೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಆರಂಭದ ಇನ್ನಿಂಗ್ಸ್ ಅತ್ತೆಯದ್ದಾದರೆ ದ್ವಿತೀಯ ಇನ್ನಿಂಗ್ಸ್ ಸೊಸೆಯ ಕಾಲ. ಅತ್ತೆಯ ಕಾಲ ಮಿಂಚಬಹುದೇ, ಸೊಸೆಯ ಕಾಲ ಆರಂಭಗೊಳ್ಳಬಹುದೇ, ಎಲ್ಲವೂ ಪ್ರಶ್ನೆ ಆಗುವುದೇ. ಸೋಲು ಗೆಲುವಿನ ಮಧ್ಯೆ ಹೋರಾಟ. ಸೋಲಲ್ಲವಯ್ಯ, ಸೋಲಲ್ಲವಯ್ಯ. ಸೋತ ತಕ್ಷಣ ಎಲ್ಲವೂ ಮುಗಿದು ಹೋಗಲ್ಲ. ಪ್ರತಿಯೊಂದು ಸೋಲು ಸಾಧನೆಯ ಪ್ರತಿಯೊಂದು ಸಾಲು. ಬಂದಿದ್ದೀರ ಬೆಳೆಗೆ, ಮರಳಿ ಹೋಗುವಿರ ಮನೆಗೆ. ಒಂದಾದರೆ ಜಿಂಕೆ ಮರಿ, ಇಲ್ಲವಾದರೆ ಚಿರತೆ ಮರಿಯ ಬಾಯಲ್ಲಿ ಸಿಕ್ಕರೆ ಬೇಟೆ. ಸೋಲನ್ನ ಸವಾಲಾಗಿ ಸ್ವೀಕರಿಸಿ, ಸೋಲದ ಗೆದ್ದರದು ಮಂದಾಸ, ಸೋತು ಗೆದ್ದರೆ ಖಂಡಿತವಾಗಿ ಇತಿಹಾಸ. ಇದು ಚಿತ್ರದುರ್ಗದ ಮಣ್ಣಿನ ಫೈನಲ್ ಪಂದ್ಯ ರೋಚಕ ರೋಮಾಂಚನಕಾರಿ ಘಟ್ಟದಲ್ಲಿ ಸಾಗಿ ಬರುತ್ತಾ ಇದೆ. ಭಾರತದ ಒಂದು ಕ್ಷೇತ್ರಾಕ್ಷರ ಲಿಂಗರಾಜು ದಾಖಲಿಸಿದ್ರು. ಕೇವಲ ಒಂದು ಓಟ ಸೂಚನೆ ಮಾಡ್ತಾ ಇದೆ. ತಡ ಮತ್ತು 8 ಓಟಗಳು ಫೈನಲ್ ಪಂದ್ಯಾಟನೆಯನ್ನು ಇಡ್ತಾ ಇದೆ. ಬಲಿಷ್ಠ ತಂಡಗಳು. ಇದನ್ನು ರಾಕಿಯ ಚೆಂಡು ಓಟವನ್ನು ದಾಖಲಿಸ್ತಾ ಇಲ್ಲ ನಜೀಬ್. ಚೆಂಡಿಗೆ ಬಂದಷ್ಟು ನೆಗೆತವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಾಡೆ. 4 ಓವರ್ಗಳ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. ಇದುವರೆಗೆ 6 ಓವರ್ಗಳ ಪಂದ್ಯಾಟವನ್ನು ಕಂಡ ಈ ಒಂದು ಮೈದಾನದಲ್ಲಿ ಫೈನಲ್ ಪಂದ್ಯಾಟ 4 ಓವರ್ಗಳಿಗೆ ಸೀಮಿತವಾಗ್ತಾ ಇದೆ. ಮೂರನೆಯ ಚೆಂಡು ತಟ್ಟುಬಿಟ್ಟು ಆಟವನ್ನು ಆಡುವಂತ ಪ್ರಯತ್ನ. ಲೆಫ್ಟ್ ಗಿರಾನ್ ಕ್ಷೇತ್ರಕ್ಷಕರು ಬಾರಿ ಕ್ಲೋಸ್ ಆಗಿರುವಂತ ಒಂದು ರನ್ ಔಟ್ ಅನ್ನು ದಾಖಲಿಸಿರುವ ಒಸಾಮ ಓಟಗಳ ಪೂರ್ವಕ್ಕೆ ಯಶಸ್ವಿಯಾಗಿ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತಳ ಮೊತ್ತ 11 ಓಟಗಳ ಮುಖಾಂತರ ಅಂಕಿಅಂಶಗಳ ಬಗ್ಗೆ 9ರ ಮೊತ್ತವನ್ನು ತಲುಪ್ತಾ ಇದೆ. ಫೈನಲ್ ಹೋರಾಟ ಕೂಡ ಚಿತ್ರದುರ್ಗದ ಇತಿಹಾಸ ಪುಟಗಳ ದಾಖಲೆ ಪಂದ್ಯ. 1 ಲಕ್ಷ ರೂಪಾಯಿಗಳ ದಾಖಲೆ ಪಂದ್ಯಾಟದ ಫೈನಲ್ ಹೋರಾಟದಲ್ಲಿ ಸಾಗ್ತಾ ಇದೆ. ರಾಕಿ ಎಸ್ಗಾರ್ಗೆ ಭಾಗವನ್ನು ಕಡ್ಕೊಳ್ತಾ ಇದೆ. ನಿವಾರಿ 2 ಓವರ್ 4ನೇ ಚೆಂಡಿಗಾಗಿ ಓಸಾಮಗೆ ಸೇರುವಂತಹ ಚೆಂಡು. ಇದರಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡೆಲಿವರಿಯ ಸೇರ್ಪಡೆ. ಕೊನೆಯ 2 ಎಸ್ಗಳು ಬಾಕಿ ಹಿಡ್ಕೊಳ್ತಾ ಇದೆ. ಒಂದು ಹಂತದಲ್ಲಿ ಪವರ್ ಪ್ಲೇ ಮುಕ್ತಾಯ ಹಂತವನ್ನು ಕಾಣುವುದಕ್ಕಾಗಿ ನವದುರ್ಗ ಕ್ರೀಡಾಸರ ಪರವಾಗಿ ಕೊನೆಯ 2 ಚೆಂಡುಗಳು ಬಾಕಿ ಹಿಡ್ಕೊಳ್ತಾ ಇದೆ ಕೂಡ. 5ನೆಯ ಚೆಂಡು ಕ್ರಾಸ್ ಲೈನ್ ಹೊಡೆತ ಕೈ ಕೊಡ್ತಾ ಇದೆ. ಹೊಸವಾಗಿ ಮತ್ತೆ ಓಟುಗಳು ಮಾಡ್ತಾ ಇಲ್ಲ. ಗದಿ ಬದಲಾವಣೆ ಮತ್ತೆ ಎಸ್ಗಾರರು ಕೂಡ ಮಾಡ್ತಾ ಇದ್ದಾರೆ. ಏಕಾಗ್ರತೆ ಚೆಂಡುಗಳು ಚಿತ್ರದುರ್ಗದ ಮೈದಾನವನ್ನು ಕಂಡುಕೊಳ್ತಾ ಇದೆ ಕೂಡ. ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಆರಂಭಿಕ ಹಂತದ ಪವರ್ ಪ್ಲೇ ಹಂತದ ತಂಡದ ಮೊತ್ತ 9 ಓಟಗಳು. ಐ ಸ್ಪೋರ್ಟ್ಸ್ ಕ್ಯಾಮರಾಮನ್ಗಳ ಒಂದು ಕೈ ಚಳಕದ ಮುಖಾಂತರವಾಗಿ ಅತಿ ಯಶಸ್ವಿ ನೇರ ಪ್ರಸಾರವನ್ನು ಮಾಡುತ್ತಾ ಇದೆ. ಧರ್ಮದ ಮೆಟ್ಟಿಗಡಿ
ಪಂದ್ಯವನ್ನು ಗೆದ್ದಿರುವಂತಹ ಏಕಮಾತ್ರ ಆಟಗಾರ. ಚಿತ್ರದುರ್ಗದ ಕ್ರಿಕೆಟ್ 4 ದಿನಗಳ ಕಾಲ ಯಶಸ್ವಿಯಾಗಿ ಸಾಗಿದೆಯಾ? ಪ್ರೇಕ್ಷಕರೇ ಒಂದು ಚಪ್ಪಾಳೆ ಕೊಡಿ. ಈ ಕ್ರಿಕೆಟ್ ಕೂಟ ಯಶಸ್ವಿಯಾಗಿದೆಯಾ? ನಿಮ್ಮ ಚಪ್ಪಾಳೆ ಎಂದು ಗೊತ್ತಾಗ್ತದೆ. ಖಂಡಿತವಾಗಿಯೂ ಈ ಪಂದ್ಯ ಯಶಸ್ಸಿನ ಕಡೆಗೆ ಸಾಗಿ ಬರ್ತಾ ಇದೆ. ಜಕಾವುಲ್ಲಾ 5 ದಿನ ಮಲಗಲೇ ಇಲ್ಲ. RK ರಿಯಾಜ್ ಮೈದಾನವನ್ನ ಬಿಟ್ಟು ಕದಲಲೇ ಇಲ್ಲ. ಪಣ್ಣ ಆ ಕಡೆಯಿಂದ ಈ ಕಡೆಗೆ, ಬಾಬು ಈ ಕಡೆಯಿಂದ ಮನೆಗೆ ಹೋಗಲೇ ಇಲ್ಲ. ಕಾರಣ ಅನ್ಸಾರ್ ರವರು ಪಂದ್ಯ ಮುಗಿದ ಟೆನ್ಷನ್ ಮೇಲೆ ಟೆನ್ಷನ್. ಕಾರಣ ಒಂದು ಪಂದ್ಯ ನಡೆಸುವುದು ಈಗ ಎಷ್ಟು ಕಷ್ಟಗಳಿದೆ. ಆಡುತ್ತೇವೆ, ಹೋಗುತ್ತೇವೆ, ಕೋಪ ಗಲಾಟೆ ಎಲ್ಲವೂ ಇರುತ್ತೆ. ಆದರೆ ಮೈದಾನವನ್ನ ಬಿಟ್ಟು ಹೋಗುವಾಗ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಇರೋಣ. ಇದು ಕ್ರಿಕೆಟ್ ಕೇವಲ ಅದೃಷ್ಟದ ಆಟ. ಜಾತಿ ಮತ ಎಲ್ಲವನ್ನ ಬಿಟ್ಟು ಆಡುವಂತ ಆಟ. ಒಂದೇ ತಾಯಿಯ ಮಕ್ಕಳಂತ ಆಡ್ತಿದ್ರ. ಯಶಸ್ಸಿನ ಕಡೆಗೆ ಸಾಗಿ ಬರ್ತದೆ. ಮುಖ್ಯ ಅತಿಥಿಗಳು ಕೂಡ ವೇದಿಕೆಯಲ್ಲಿದ್ದಾರೆ. RK ಸರ್ದಾರ್ ಸರ್, ನೀವು ಕ್ರಿಕೆಟ್ ಅನ್ನ ಆರಂಭಿಸಿ, ಕ್ರಿಕೆಟ್ ಅನ್ನ ನಡೆಸಿ, ನಿಮ್ಮೊಂದಿಗೆ ಖಂಡಿತ ನಾನಿದ್ದೇನೆ. ಸಂಪೂರ್ಣ ಸಹಕಾರವನ್ನು ಕೊಟ್ಟವರ ಸರ್ ತಮ್ಮನ್ನ ಮರಳಿಗಿಲ್ಲ. ಇದು ಚಿತ್ರದುರ್ಗದ ಮಣ್ಣು. ಮೊದಲ ಬಾರಿ ಅವಕಾಶವನ್ನು ಕೊಟ್ಟಿದ್ದೀರಾ. ಜನಸಾಗರ ತುಂಬಿ ತುಳುಕುತ್ತಿದೆ. ಯಾತಕ್ಕಾಗಿ ಅಂತ ಕೇಳಿದ್ರೆ ಮಧುಮಗನಂತೆ ನಿಂತಿದೆ ವರ್ಣರಂಜಿತ ಟ್ರೋಫಿಗಾಗಿ ಸೆಣಸಾಟ. ಇದು ಫೈನಲ್ ಪಂದ್ಯಾಟ. ಎಸ್ಆರ್ಗೆ ಭಾಗದಲ್ಲಿ ಬೌಲರ್ ನರೇಶ್ ಎಸ್ಆರ್ಗೆ ಭಾಗವನ್ನು ಕಟ್ಕೊಳ್ತಾ ಇದ್ದಾರೆ. ನರೇಶ್ ಪಡ್ಕೊಳ್ಳುವಂತ ವಿಕೆಟ್ಗಳಿಗೆ ಅಣ್ಣಿನಣ್ಣನವರು 500 ರೂಪಾಯಿಗಳ ಘೋಷಣೆಯನ್ನು ಇವಾಗ ಮಾಡಿದ್ದಾರೆ. ಜೊತೆಗೆ ಅಮೀರ್ ಚಾಲೆಂಜರ್ಸಿನ ಯಾವುದೇ ಆಟಗಾರ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸ್ ಅಲ್ಲಿ ಕೂಡ ಆಟದ ಮಾಲೀಕರು ಒಪ್ಲಿಯಾ ಬಾಯಿ ಅವರು 500 ರೂಪಾಯಿಗಳನ್ನು ಇವಾಗ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ಸಿಕ್ಸ್ ಅಲ್ಲಿ ಕೂಡ 5 ರೂಪಾಯಿಗಳನ್ನು ಪಡ್ಕೊಳ್ಳುವಂತ ಅವಕಾಶ ಇದೆ. ಸಮಾರಂಭದ ಕ್ರೀಡಾ ಪ್ರೇಕ್ಷಕರ ಒಂದು ಚಿತ್ರದುರ್ಗ ಸಮಸ್ತ ನಾಗರಿಕರು, ಕ್ರೀಡಾ ಪ್ರೋತ್ಸಾಹಕರೆಲ್ಲರೂ ಕೂಡ ಈ ಒಂದು ಫೈನಲ್ ಪಂದ್ಯಾಟದ ಸವಿಯನ್ನು ಸವಿತಾ ಇದ್ದಾರೆ. ರಾಷ್ಟ್ರೀಯ ಟೆನ್ನಿಸ್ ಇತಿಹಾಸದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಸವಿ ನೆನಪಿನಲ್ಲಿ ಸಾಗ್ತಾ ಇರುವಂತಹ ಫೈನಲ್ ಪಂದ್ಯಕೂಟ. ಇದರ ಮಧ್ಯೆ ಒಂದು ವೈಡ್ ಬಾಲ್ ಸೂಚನೆಯನ್ನು ಕೊಟ್ಟರು. ವೈಡ್ ಬಾಲ್ ಸೂಚನೆ ಒಂದು ಸೇರ್ಪಾಡೆ ಮುಖಾಂತರ ಒಂದೊಂದು ಹೆಚ್ಚುವರಿಯ ಸೇರ್ಪಾಡೆ 16 ಮೊತ್ತ ಅಂಕಿಅಂಶಗಳ ಖಾತೆಗೆ ಬರ್ತಾ ಇದೆ. 3ನೇ ಆರಂಭಿಕ ಹಂತದಲ್ಲಿ ಅದೇ ರೀತಿ ಈ ಒಂದು ಪಂದ್ಯಾಕೂಟದ ವೀಕ್ಷಣೆಗೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ಪರಿಸರದ ಜನನಾಯಕರು. ಓ ದಿಸ್ ಟೈಮ್ ವಾಟ್ ಎ ಶಾಟ್! ball out team. ನಾನು ಹಲವಾದ ಒಂದು ನಿಮಿಷ ನಿಲ್ಲಿಸಿ ನೋಡಿ ಸರ್, ನಮ್ಮ ಚಿತ್ರದುರ್ಗದ ವಿಜಯ ಸೇನೆಯ
ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದಂತಹ KT ಶಿವಕುಮಾರ್ ಅವರು ಆಗಮಿಸಿ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬ ನಮ್ಮ ಅಣ್ಣ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರಾದ KC ವೀರೇಂದ್ರ ಪಪ್ಪಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರ ಬದಲಾಗಿ ನಮ್ಮ ಅಣ್ಣೀಸಣ್ಣನವರು ಆಗಮಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅಣ್ಣೀಸಣ್ಣನವರೇ, कैसे दिया इन रेसलर्स ने अपोनेंट ತಲುಪುತ್ತಾ ಇದೆ. ಮನೆಯಿಂದ ಅಮ್ಮನ ಕರೆ ಬಂದಿರಬಹುದು, ಹೆಂಡತಿಯ ಕರೆ ಬಂದಿರಬಹುದು, ಆದರೆ ಚಿತ್ರದುರ್ಗದ ಮಣ್ಣನ್ನ ಬಿಟ್ಟು ಹೋಗುವುದೇ ಇಲ್ಲ. ಫೈನಲ್ ಅನ್ನ ನೋಡಿಯೇ ನೋಡ್ತಿದ್ದೆ. ಫೈನಲ್ ಮುಗಿದ ಬಳಿಕ ಮನೆಗೆ ಬರುತ್ತೇನೆ. ಇದು ಕ್ರಿಕೆಟ್, ಎಲ್ಲಾ ಟೆನ್ಷನ್ ಗಳನ್ನ ಮರೆಮಾಚುವಂತಹ ಕ್ರಿಕೆಟ್. ಧರ್ಮದ ಮತ್ತೆ ಓಟಗಳು ಮಾಡ್ತಾ ಇಲ್ಲ ಕೂಡ ಕೆಲಸದ ಚೆಂಡು ಮತ್ತೆ ಓಟವನ್ನು ದಾಖಲಿಸ್ತಾ ಇಲ್ಲ. ತಳಮದ 29ರಲ್ಲಿ ಸಾಗಿದ್ದವನ್ನ ಮತ್ತೆ ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡ ಆರಂಭಿಕ ಹಂತದ 3 ಓವರ್ಗಳು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಕೊನೆಯ 6 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ ಫಸ್ಟ್ ಸೆಕ್ಷನ್ ನಲ್ಲಿ. ಫೈನಲ್ ಸಮಾರಂಭದ ಹೋರಾಟವನ್ನು ಮಾಡ್ತಾ ಇದ್ದಾಗ ಅಮಿಲ್ ಚಾಲೆಂಜರ್ಸ್ಗಳ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ನವದುರ್ಗ ಚಿತ್ರದುರ್ಗದ ಮತ್ತೊಂದು ಜನಪ್ರಿಯ ತಂಡ ಕೂಡ ಸಮಾಜ ಸೇವಕರು, ಕ್ರೀಡಾ ಪ್ರೋತ್ಸಾಹಕರು ಆಗಿರುವಂತ ನಮ್ಮ ಆತ್ಮೀಯ ಗೆಳೆಯರಾಗಿರುವಂತವರು KT ಶಿವಕುಮಾರ್ ಸರ್ ಅವರ ಕಾರ್ಯಕ್ರಮ ವೀಕ್ಷಣೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ತಳಮದ 29 ಓಟಗಳು ಮೊದಲ 3 ಓವರ್ಗಳಲ್ಲಿ ಎಸ್ಆರ್ ಭಾಗದಲ್ಲಿ ಅಜಯನ ಬಳಸ್ತಾ ಇದೆ. ಅಂತಿಮ ಓವರ್ಗಾಗಿ 6 ಚೆಂಡುಗಳು ಅದೆಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ ಅಮೀರ್ ಚಾಲೆಂಜರ್ಸ್ ಗಳ ಒಂದು ತಂಡ. ಪ್ರೇಕ್ಷಕರ ದಂಡೆ ಚಿತ್ರದುರ್ಗ ಮೈದಾನ ಪಂದ್ಯಾಟ ವೀಕ್ಷಿಸ್ತಾ ಇದೆ. ಈ ಧರ್ಮದ ಲಟ್ಕಾಟ್ ಅನ್ನು ಮಾಡ್ತಾರೆ. ಇವಾಗ ಗಲಿಬ ನಡುವೊಂದೋಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ವಸೀಂ ಒಂದೋಟ ಪೂರೈಕೆಯನ್ನು ಕೂಡ ಮಾಡಿಕೊಂಡ್ರು. ತನ್ನ ಮತ 30 ಓಟಗಳು ಈ ಭಾಗ ದಾಖಲಾಗ್ತಾ ಇದೆ. 5 ಚೆಂಡುಗಳು ಕಳೆದ ಪಂದ್ಯಾಟದಲ್ಲಿ ಪಂದ್ಯಾಟವನ್ನು ಉಳಿಸಿದಂತಹ ಆಟಗಾರ. 1 ಓಟಗಳಿಗೆ ಮಾತ್ರ ಒಂದು
ಆ ಪಂದ್ಯಾಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವಾಗ ಫೈನಲ್ ಹೋರಾಟದಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಫುಲ್ ಟಾಸ್ ಮಾದರಿಯ ಚೆಂಡು ಹೊಸ ಮನ ದಾಟಿದಲ್ಲಿ ಹೈ ಲಾಫ್ಟ್ ಶಾಟ್ ಕಾಣಬಲ್ಲ ಚೆಂಡು. ಆರಂಭಿಕ ಹಂತ 3 ಸೋದರಿಗಳ ಆಘಾತವನ್ನು ಕಂಡುಕೊಂಡು ಆಡ್ತಾ ಇದ್ದಾರೆ. 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 2 ಸಿಕ್ಸರ್ಗಳನ್ನು ದಾಖಲಿಸಿದಂತ ಒಸಾಮ ಪಂದ್ಯಾಟ ವೀಕ್ಷಣೆ ಮರಳ್ತಾ ಇದ್ದಾರೆ. ಉತ್ತರವಾದ ಸ್ಥಾನದಲ್ಲಿ ಯುನಸ್ ಸ್ಟ್ರೈಕನ್ನು ಬಳಸ್ತಾ ಇದ್ದಾರೆ. ಒಂದು ಪಕ್ಷವು ಯುನಸ್ ಸಿಕ್ಸರ್ ಅನ್ನು ದಾಖಲಿಸಿದ್ರೆ ಸಲ್ಮಾನ್ ಅವರು 200 ರೂಪಾಯಿಗಳ ಒಂದು ಕ್ಯಾಶ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಬದಲಾದ ಹಾಗೆ ಚಿತ್ರದುರ್ಗದ 3 ಎಸೆತಗಳು ಬಾಕಿ ಉಳಿತಾ ಇದೆ. ನೋಡಿ 2 ದಾಂಡಿಗರು ಯಾರನ್ನ 6 ಬಾರಿಸಿದಲ್ಲಿ ನಮ್ಮ ಚಿತ್ರದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ KC ವೀರೇಂದ್ರ ಪತ್ರ ಆತ್ಮೀಯ ಸ್ನೇಹಿತರಾದಂತಹ ಅನೀಸ್ ರವರಿಂದ 1000 ರೂಪಾಯಿ ಬಹುಮಾನ ಇರುತ್ತದೆ. ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ವಿಕೆಟ್ಸ್ ಗಳ ಆಘಾತವನ್ನ ಕಂಡಂತ ಒಂದು ತಂಡ ಹೊಸ ದಾಂಡಿಗಳ ರೂಪದಲ್ಲಿ ಆಸಿಫ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತನ್ನ ಮೊತ್ತ 30 ಓಟಗಳು 30ರಲ್ಲೇ ಸಂಗೀತವನ್ನು ಕಂಡುಕೊಳ್ತಾ ಇದೆ ಅಮೀರ್ ಚಾಲೆಂಜರ್ಸ್ ಗಳ ಒಂದು ತಂಡ. ಸಮಾರಂಭದ ಪ್ರೇಕ್ಷಕರ ನಡುವೆ 1 ಲಕ್ಷ ರೂಪಾಯಿಗಳ ಕ್ರಿಕೆಟ್ ಪಂದ್ಯಕೂಟ ಮುನ್ನಡೆ ನೀಡ್ತಾ ಇದೆ ಫೈನಲ್ ಹೋರಾಟಕ್ಕಾಗಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಸಾಧನೆ ಅಡಿಯಲ್ಲಿ 5 ಮಂದಿಯ ಒಂದು ಆಯೋಜಕರ ಒಂದು ಸಾರಥ್ಯದಲ್ಲಿ ಪಂದ್ಯಾಟ ಮುನ್ನುಗ್ತಾ ಇದೆ. ಕ್ರೀಡಾ ಪ್ರೋತ್ಸಾಹಕರು ಅತಿಥಿಗಳ ಒಂದು ಸಮ್ಮುಖದಲ್ಲಿ ಫೈನಲ್ ಪಂದ್ಯಾಟದ ಮಂಚೂಣಿಯನ್ನು ಪಡ್ಕೊಳ್ತಾ ಇದ್ದೀವಿ. ಅಜಯ್ ಎಸ್ಗಾರ್ಗೆ ಭಾಗದಲ್ಲಿ 5ನೇಯ ಚೆಂಡಿಗಾಗಿ ಔಟ್ ಸ್ವಿಂಗ್ ಚೆಂಡು ಹೊರ ತಿರುವಿನ ಒಂದು ಎಸೆಗಳು ದಾಖಲಾಗ್ತಾ ಇದೆ. ಮತ್ತೆ ಓಟವನ್ನು ನೀಡ್ತಾ ಇಲ್ಲ ಅಜಯ್. ಡಾಟರ್ ಡೆಲಿವರಿಯ ಸೇರ್ಪಡೆ ಚಿತ್ರದುರ್ಗದ ಸರ್ವ ಕ್ರಿಕೆಟ್ ಅಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಪಂದ್ಯಕೂಟದ ಫೈನಲ್ ಪಂದ್ಯಾಟದ ಸವಿಯನ್ನ ಸಹಿತಾ ಇದ್ದಾರೆ. ಬಹಳ ಸುಧಾರಣೆ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ 2 ಬಲಿಷ್ಠ ತಂಡಗಳು. ಇದರ ಮೊದಲು ಲಾಫ್ಟ್ ಶಾಟ್ ಕಾಣಬಲ್ಲ ಚೆಂಡು ಬಿಟ್ಟಿಗರಿ ಬದಲಿ ಚೆಂಡು ಸಿವರಿಗೆ ಓಟವನ್ನು ದಾಖಲಿಸಿದ್ದಾರೆ. ಅಮೀರ್ ಚಾಲೆಂಜರ್ಸ್ ಫಸ್ಟ್ ಸೆಕ್ಷನ್ ಮುಕ್ತಾಯ. 32 ಟಾರ್ಗೆಟ್ ಸಂಖ್ಯೆ ಕೂಡ ಇದೆ. ನವದುರ್ಗ ಈ ಪಂದ್ಯಾಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವುದಕ್ಕಾಗಿ ವೇದಿಕೆ ಮೇಲೆ ಅತಿಥಿಗಳನ್ನು ಮಾತು ಕೊಟ್ಟಿದ್ರು. 6 ಯಾರನ್ನ ಹೊಡಿ ದಾಂಡಿಗರು 1000 ರೂಪಾಯಿ ಕೊಡ್ತೀನಿ ಅಂತೇಳಿ ಅನೀಸನ್ ಅವರು. ಆಸಿಫ್ 1 ನಿಮಿಷ ಬಂದ 1000 ರೂಪಾಯಿ ಇಸ್ಕೊಂಡು ಹೋಗ್ಬಿಡಿ. ಹಂಗೆ ಬನ್ನಿ ಬನ್ನಿ ಎಲ್ಲರೂ ಚಪ್ಪಾಳೆ ಮುಖಾಂತರ ಅಭಿನಯಿಸಬೇಕು. ಕ್ರೀಡಾಪಟುಗಳಿಗೆ ಕೊಡುವಂತಹ ಪ್ರೋತ್ಸಾಹ
ಅತಿಥಿಗಳು ತಮ್ಮ ಎಲ್ಲ ಕೆಲಸವನ್ನ ಬಿಟ್ಟುಕೊಂಡು ಬಂದು ಕ್ರಿಕೆಟ್ ಅಂದರೆ ಹೀಗೆ ಕ್ರಿಕೆಟ್ ಅನ್ನ ಪ್ರೀತಿಸುತ್ತಾ ಆಟಗಾರನಿಗೆ ಸಿಕ್ಸರ್ಗೆ 1,000 ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಆಗ್ತದೆ. ಬನ್ನಿ, ಅಮೀರ್ ಫೈಟರ್ಸ್ ತಂಡ ಆಟಗಾರ ಆಸಿಫ್ ರವರ ಪಾಲಾಗ್ತದೆ 1,000 ರೂಪಾಯಿ ನಗದು ಬಹುಮಾನ. ಏನು ಬರಬೇಕಾಗಿದೆ, ಏನು ಸಿಗಬೇಕಾಗಿದೆ? APJ ಅಬ್ದುಲ್ ಕಲಾಂ ಟ್ರೋಫಿಯನ್ನ ಗೆಲ್ಲಲೇಬೇಕಾಗಿದೆ. 6 ಓಟವನ್ನು ದಾಖಲಿಸಿದ ಒಂದು ತಂಡ ಮುರುಗೇಶ್ 37 ಬಿಲ್ಲಿ ಮೋಡಲ್ ಶೈಲಿಯಲ್ಲಿ ಮುರುಗೇಶ್ ಅವರು ಈ ಪಂದ್ಯಕ್ಕೆ ಯಶಸ್ವಿನ ರೂವಾರಿಗಳಾಗ್ತಾ ಇದ್ದಾರೆ. ಜಕಾವುಲ್ಲಾ, ಪಣ್ಣಾಬಾಯ್, ಆರ್ಕೆ ರಿಯಾಜ್, ಅನ್ಸಾರ್, ಬಾಬು ಇವರ ಪ್ರಯತ್ನ, ಪರಿಶ್ರಮ, ಕಳೆದ 1 ತಿಂಗಳ ಕೆಲಸ ಈ ಕ್ರೀಡಾಕೂಟಕ್ಕೆ ಯಶಸ್ವಿನ ಕಡೆಗೆ ಸಾಗಿ ಬರೆದ. ಖಂಡಿತವಾಗಿ ಚಿತ್ರದುರ್ಗದ ಮಣ್ಣಿನ ಮಕ್ಕಳು ಯಾವತ್ತಿಗೂ ಬರಲಿಲ್ಲ. ಇಷ್ಟೊಂದು ಸುಂದರವಾಗಿರ್ತಕ್ಕಂಥ ಪಂದ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಫೈನಲ್ ಪಂದ್ಯ ಫೈನಲ್ ಆಗಿ ಉಳಿದಿರಲಿ, ನೋಡುವವರ ಕಣ್ಮನವನ್ನ ಸೆಳೆಯಲಿ. First delivery from Asghar, lovely ball there, batsman, little bit of shuffle cross, went for the big hoik and he missed the line completely. ನವದುರ್ಗ ಕ್ರಿಕೆಟರ್ಸ್ ಬಾರಿಸುವಂತ ಪ್ರತಿ ಸಿಕ್ಸರ್ಗೆ ಅನಿಲ್ ಇವರಿಂದ 200 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗಿದೆ. ಗೆಲ್ಲಿದ್ದಾರೆ. ಅವರಿಂದ 500 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗಿದೆ. ನವದುರ್ಗ ಕ್ರಿಕೆಟರ್ಸ್ ಬಾರಿಸುವಂತಹ ಪ್ರತಿ ಸಿಕ್ಸ್ಗೆ KT ಶಿವಕುಮಾರ್ ಸರ್ ಅವರಿಂದ 500 ರೂಪಾಯಿ, ಅನಿಲ್ NDC ಅವರಿಂದ 200 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗಿದೆ. ಬಟ್ ವಾಟ್ ಎ ಸ್ಟಾರ್ಟ್ ಹಿಯರ್ ಫಾರ್ ಅಸ್ಗರ್, picked up early wicket here, the big man Rocky already back to the pavilion. The new man into the middle, Naresh, 4-over game and still captain to come. He played a gem of the knock in the previous match. You need to send your best batsman top of the order when he's chasing 37 in a 4-over. Beautiful delivery, low bounce once again just outside the off stump.
Fantastic start for Asgar. Look at the crowd. Thank you so much. All the cricket lovers, those came in a large number to watch in the final. This is what exactly these people love, cricket match in this Chitradurga ground. What a fantastic cricket tournament. Short delivery, batsman tried to pull that ball and they just managed to take only single. Fantastic over started, but Navadurga cricketer, they knows how to come back. Previous match also they struggled, but what an innings. Captain Ajay played absolutely brilliant innings. This time lovely ball. Last one ball remaining of the first over. ಕೊನೆಯ ಚೆಂಡು ಅತಿರಿಕ್ತ ಓಟಗಳ ಸೇರ್ಪಡೆ ವೈಡ್ ಎನ್ನುವ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇತರ ಓಟಗಳ ಸೇರ್ಪಡೆಯನ್ನು ಮುಂದುವರಿಸಿದ ಒಂದು ಓಟಗಳ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗುತ್ತಾ 2-0 ಎನ್ನುವ ಸ್ಥಿತಿಯಲ್ಲಿದೆ. ಫೈನಲ್ ಪಂದ್ಯ ಸಾಗಿ ಬರ್ತಾ ಇದೆ. ನವದುರ್ಗ ಬಲಿಷ್ಠವಾಗಿದೆ. ಅಮೀರ್ ಚಾಲೆಂಜರ್ಸ್ ತಂಡ ಚಾಲೆಂಜ್ ಆಗಿ ಹೊರಹೊಮ್ಮುವುದೇ ಪ್ರಶ್ನೆಯಾಗಿದೆ. ಎರಡೂ ತಂಡಗಳು ಕೂಡ ಕುತೂಹಲದಿಂದ ಕಾತುರದಿಂದ ಕಾಯ್ದುಕೊಂಡಿದೆ. ಚಾಂಪಿಯನ್ ಪಟ್ಟ ಮಧುಮಗನಂತೆ ನಿಂತುಕೊಂಡಿದೆ. ವರ್ಣರಂಜಿತ ಟ್ರೋಫಿಗಾಗಿ ಸೆಣಸಾಟ. ಕೊನೆಯ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಲಾಸ್ಟ್ ಒನ್ ಮೋರ್ ಲೆಫ್ಟ್ ಇನ್ ದಿಸ್ ಓವರ್. ಅಂತಿಮ ಚೆಂಡು ದಾಳಿಯನ್ನು ಮುಂದುವರಿಸಿದ್ರು. ವಿಕೆಟ್ ಮಧ್ಯೆ ಮತ್ತೊಂದು ಅಡ್ಡ ಚೆಂಡು. ಈ ತರ ಓಟಗಳ ಹೆಚ್ಚುವರಿಯನ್ನು ಮುಂದುವರಿಸಿದ ಒಂದು ಓಟಗಳ ಸೇರ್ಪಡೆಗೆ ಒಟ್ಟು ಮೊತ್ತ ಗಳಿಕೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 3 ಓಟಗಳ ಸೇರ್ಪಡೆಯನ್ನು ಗಳಿಸ್ತಾ ಇದೆ. 37ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. ಧನ್ಯವಾದಗಳು ಶಮನ್ ಅವರ. ಆರಂಭಿಕವರ 6 ಚೆಂಡುಗಳ ಮೊತ್ತದಲ್ಲಿ ತಂಡದ ಮೊತ್ತ 3 ಓಟಗಳು. ನವದುರ್ಗದ ಯಾವುದೇ ಆಟಗಾರ ದಾಖಲಿಸುವಂತಹ ಸಿಕ್ಸರ್ಗಳಿಗೆ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರು ಸಮಾಜ ಸೇವಕರಾಗಿರುವಂತಹ ಕೆ.ಟಿ. ಶಿವಣ್ಣನವರು 500 ರೂಪಾಯಿಗಳ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಡುವೆ ಸೇರುವಂತಹ ಚೆಂಡು ಓಟ್ಗಳಿಗೆ ಅವಕಾಶವನ್ನ ಈ ಒಂದು ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಹಂತ ಮೊದಲ ಒಂದು ಓವರ್ ಮುಕ್ತಾಯದಲ್ಲಿ ತನ್ನ ಮೊತ್ತ 4 ಓಟಗಳು. ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಚಿತ್ರದುರ್ಗ ಮೈದಾನದಲ್ಲಿ ದಾಖಲೆ ಪಂದ್ಯ. ಆರಂಭಿಕ ವಿಜಯಿಗಳ ತಂಡ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಅನ್ನು ಕೂಡ ಪಡ್ಕೊಳ್ತಾರೆ. ಎಪಿಜೆ ಕಪ್ಪಿನ ಜೊತೆಗಾಗಿ 18 ಚೆಂಡುಗಳಿದೆ, 33 ಓಟಗಳು ಬರಬೇಕಾಗಿದೆ. ರನರ್ಸ್ಅಪ್ಗಳ ತಂಡ 50,000 ರೂಪಾಯಿಗಳ ಒಂದು ಕ್ಯಾಶ್ ಅನ್ನು ಪಡ್ಕೊಳ್ತಾರೆ. ಜೊತೆಗೆ ಆಕರ್ಷಕ ರನರ್ಸ್ ಅಪ್ ಟ್ರೋಫಿಯನ್ನು ಕೂಡ ವೇದಿಕೆಯಲ್ಲಿ ನೀಡಲಾಗ್ತದೆ. ನಿಮ್ಮ ಮೊದಲ ಗೆಲುವಿನ ನಂತರ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು. ಯಾಕೆಂದರೆ ನೀವು 2ನೇ ಪ್ರಯತ್ನದಲ್ಲಿ ವಿಫಲಾದರೆ ನಿಮ್ಮ ಮೊದಲ ಗೆಲುವು ಕೇವಲ ಅದೃಷ್ಟವನ್ನು ಗೆಲ್ಲಿಸಲು ಬಹಳಷ್ಟು ತುಟಿಗಳು ಕಾಯುತ್ತದೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು. ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಒಬ್ಬರನ್ನು ಸೋಲಿಸುವುದು ಸುಲಭ, ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲುವುದು ಕಷ್ಟ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ. ನಡುವ ಸರ್ವಾದ ಚೆಂಡು ಓಟಗಳು ಮಾಡ್ತಾ ಇಲ್ಲ. ಹೊಸ ದಾಳಿ ಬಂದವರಿಗೆಯೂ ಕೂಡ ನವದುರ್ಗದ ಯಾವುದೇ ಆಟಗಾರ ದಾಖಲಿಸುವಂತಹ ಸಿಕ್ಸರ್ಗಳಿಗೆ ಅನಿಲ್ NDC ಕ್ರಿಯೇಟರ್ಸ್ 200 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಕೆ.ಟಿ. ಶಿವಣ್ಣನವರು 500 ರೂಪಾಯಿ ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ 700 ರೂಪಾಯಿ ಒಂದು ಸಿಕ್ಸರ್ಗೆ ಪಡ್ಕೊಳ್ಳುವಂತ ಅವಕಾಶ ಇದೆ. ನಡುವೆ ಸೇರುವಂತಹ ಚೆಂಡು ತಡೆಬಡಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1 ಓಟಗಳ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ ಕೂಡ. ವೈಡ್ ಬಾಲ್ ಸೂಚನೆ. ಕೊನೆ ಹಂತ ದಾಖಲಾಗ್ತಾ ಇದೆ. 1+1 2 ಓಟಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6 ಓಟವನ್ನು ತಲುಪ್ತಾ ಇದ್ದಾರೆ. ಒಂದು ಪಕ್ಷ
ಆ ರಿಟೈರ್ಡ್ ಔಟ್ ಅನ್ನು ಕಂಡುಕೊಳ್ತಾ ಇದ್ದಾರೆ ನಿಟ್ಟಲ್ಲಿ ತರುವ ಸಂದೇಹ ಅಜಯ್ ಎಂಟ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ಒಂದು ಪಕ್ಷ ಉಸಾಮ ಈ ಒಬ್ಬನ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡ್ರೆ ಸಲ್ಮಾನ್ ಭಾಯಿ ಅವರು 2,000 ರೂಪಾಯಿಗಳ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಸೆಮಿಫೈನಲ್ ಹೋರಾಟದ ಪಂದ್ಯ ಒಂದು ಹಂತದಲ್ಲಿ ಕೈಜಾರುವ ಪಂದ್ಯಾಟವನ್ನು ಉಳಿಸಿಕೊಟ್ಟಂತ ಆಟಗಾರ ಕೂಡ ಅಜಯ್ ಇವಾಗ ನವದುರ್ಗದ ಪರವಾಗಿ ಅದೇ ರೀತಿ ಆಟವನ್ನ ಫೈನಲ್ ಹೋರಾಟ ಮಾಡ್ತಾ ನೋಡಬೇಕಾಗಿದೆ. ಸದ್ಯ 6 ಓಟುಗಳ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಅಂಕಣ ಬಲವಾಗ್ದಲ್ಲ. ಹೊಸ ಮೈಸೂರಿಗೆ ಭಾಗದಲ್ಲಿ 2ನೇ ಓವರ್ನ ಚಾಲ್ತಿಯ 2ನೇ ಚೆಂಡು ಆಗದಂತ ನೋಡ್ಕೊಳ್ಳಿ ದಯವಿಟ್ಟು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಫೈನಲ್ ಪಂದ್ಯಾಟ ಮುನ್ನಡೆ ನೀಡ್ತಾ ಇದೆ. ವಿಕೆಟ್ಸ್ ಗಳ ಆಘಾತಗಳ ಬಳಿಕ ಹೊಸಲಾಣಿಗನ ಸೇರ್ಪಡೆ ಹೇಮಂತ ಒಸಾಮ ಈ ಒಂದು ಓವರ್ ವಿಕೆಟ್ ಅನ್ನು ಹ್ಯಾಟ್ರಿಕ್ ವಿಕೆಟ್ ಪಡ್ಕೊಂಡ್ರೆ ಫತೇ ಏರ್ಲೈನ್ಸಿನ ಸಲ್ಮಾನ್ 2,000 ರೂಪಾಯಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಹೆಸರುವಂತಹ ಚೆಂಡು ಒಂದು ಓಟಗಳ ಹೆಚ್ಚುವರಿ ಸೇರ್ಪಡೆ ಮಿಡಿಗಳಲ್ಲಿ ಸಾಗ್ತಾ ಇದೆ. ವಾಸಿಂ ಶತರಕ್ಷಕ ತಂಡದ ಮೊತ್ತ 7 ಓಟಗಳನ್ನು ಇವಾಗ ತಲುಪ್ತಾ ಇದೆ. ಇನ್ನು 30 ಓಟಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. ಕೊನೆಯ 3 ಚೆಂಡು 2ನೇ ಒಂದು ಚಾಲ್ತಿಯಲ್ಲಿ ಬಾಕಿ ಉಳ್ಕೊಳ್ತಾ ಇದೆ ಕೂಡ ಅಮೀರ್ ಚಾಲೆಂಜರ್ಸಿನ ಪರವಾಗಿ. ಫುಲ್ ಟಾಸ್ ಮಾದರಿ ಚೆಂಡುಗಳ ಅವಕಾಶ ಮಾಡಿಕೊಟ್ರು. ಬಲಕ್ಸ್ ಬ್ಯಾಟ್ರಿ ಮಾಡ್ತಾ ಇದೆ. ಒಂದು ಹೆಚ್ಚು ಸೇರ್ಪಡೆ 7ನೇ ಓಟ ಕಾಣುವಂತಹ ಪ್ರಯತ್ನ ವಾಸಿಂ ಶತರಾಂಶದ ವೈಫಲ್ಯವನ್ನು ದಾಖಲಿಸಿದ್ರು. 2 ಓಟ ಇವಾಗ 3ನೇ ಓಟವನ್ನು ಕೂಡ ದಾಂಡಿಗರು ಪೂರೈಕೆಯನ್ನು ಮಾಡಿಕೊಂಡ್ರು. ಓಟಗಳನ್ನ ಕಾಣ್ತಾ ಇರ್ತಕ್ಕಂಥ ತಂಡ ಬರವನ್ನ ಕಾಣ್ತಾ ಇರ್ತಕ್ಕಂಥ ತಂಡ ಇವಾಗ ಓಟಗಳನ್ನ ದಾಖಲಿಸುವಂತಹ ಪ್ರಯತ್ನಗಳ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ತಂಡದ ಮೊತ್ತ 10 ಓಟಗಳನ್ನ ಇವಾಗ ತಲುಪ್ತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಕ್ರೀಡಾ ಪ್ರೋತ್ಸಾಹ ಮಿತ್ರರೆಲ್ಲರೂ ಕೂಡ ಚಿತ್ರದುರ್ಗ ಮೈದಾನ ಫೈನಲ್ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯಾರ್ಕರ ಮಾದರಿ ಚೆಂಡುಗಳ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟಗಳ ಇನ್ಸೈಡ್ ಎಜ್ ಆಗಿರುವಂತಹ ಚೆಂಡು ಶಾರ್ಟ್ ಫೈನಲ್ ನಡುವೆ ಒಂದು ಓಟಗಳ ಪೂರೈಕೆಯನ್ನು ಕೂಡ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಕೇವಲ 1 ಓಟಗಳ ಹೆಚ್ಚುವರಿಯ ಸೇರ್ಪಡೆ. ತನ್ನ ಮೊತ್ತ 11 ಓಟಗಳು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದರು ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನಿನ್ನ ಚಪ್ಪಲಿಯನ್ನು ಕೂಡ ಬಿಡಬೇಡ. ಸ್ವಾಮಿ ವಿವೇಕಾನಂದರು ಇದು ಚಿತ್ರದುರ್ಗದ ಮಣ್ಣು. ಈ ಮಣ್ಣಿನಲ್ಲಿ ಫೈನಲ್ ಪಂದ್ಯ ಬಹಳಷ್ಟು ರೋಚಕ ರೋಮಾಂಚನಕಾರಿ ಘಟ್ಟ ಸಾಗಿ ಬರ್ತಾ ಇದೆ. ಚಪ್ಪಾಳೆಯ ಘಂಟಾಘೋಷಗಳು, ನೃತ್ಯ, ನರ್ತನೆ, ನಾಸಿಕ್ ಬ್ಯಾಂಡ್ ಕಾರಣ ಫೈನಲ್ ಪಂದ್ಯವನ್ನು ಚಾಂಪಿಯನ್ ಪಟ್ಟವನ್ನು ಗಳಿಸುವ ತಂಡ ಯಾವುದು? ಶಾಟ್ ಕಾಣಬಲ್ಲ ಚೆಂಡು ಮಿಡ್ಗಳ ಸಾಗ್ತಾ ಇದೆ ಕೂಡ. ಯುವರಾಜ್ ರಕ್ಷಕ 1 ಓಟಗಳ ಸೇರ್ಪಡೆ ಅಂಕಿಅಂಶಗಳ ಖಾತೆಗೆ ಬರ್ತಾ ಇದೆ. ಅಂಡ್ ಆಫ್ ಓವರ್ ನಂಬರ್ 2 ಒತ್ತಾಯ ಕಂಡ ಪಂದ್ಯಾಟ ಜಯಕ್ಕಾಗಿ 25ರ ಮಾಲೀಕರಾದಂತಹ ಅಮೀರ್ ಜಾನ್ ಅವರು ವೇದಿಕೆ ಮೇಲೆ ಆಸನಾಗ್ತಿದ್ದಾರೆ. ನಮ್ಮ ಏನ್ ಕಮಿಟಿಗೇನು ಟಿ ಶರ್ಟ್ಗೆ ದಾನಿಗಳಾಗಿದ್ರು ಇವರು ನಾನು ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ರಿಕೆಟ್ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಸಮಯವನ್ನ ವಿಳಂಬ ಮಾಡಬೇಡಿ. ಲವ್ ಎಂಬ ಕ್ರಿಕೆಟಿನಲ್ಲಿ ಪ್ರೀತಿ ಎಂಬ ಬಾಲ್ ಅನ್ನು ಎಸೆದೆ, ಹುಡುಗಿ ಎಂಬ ವಿಕೆಟ್ ಅನ್ನು ಪಡೆದೆ. ಆದರೆ ಅವಲಪ್ಪ ತೀರ್ಪುಗಳಾಗಿ ನಿಂತುಕೊಂಡು ನೋ ಬಾಲ್ ಎಂದ. ಅಂದಿನಿಂದ ಇಂದಿನವರೆಗೆ ಲವ್ ಎಂಬ ಪ್ರೀತಿ ಎಂಬ ಪದವನ್ನ ಬಿಟ್ಟೆ. ಆದರೆ ಚಿತ್ರದುರ್ಗವನ್ನ ಯಾವತ್ತಿಗೂ ಕೂಡ ಬಿಟ್ಟುಕೊಳ್ಳಲ್ಲ. ಇದು ಫೈನಲ್ ಆಗಿ ಉಳಿದಿರಲಿ, ನೋಡುವವರ ಕಣ್ಮನವನ್ನ ಸೆಳೆಯಲಿ. ರೋಚಕ ರೋಮಾಂಚನಕಾರಿ ಘಟ್ಟ ಪಂದ್ಯ. ಯಸ್ಕಾರ್ಗೆ ಭಾಗದಲ್ಲಿ ಬದಲಾದ್ರೆ ರಫಿ ಚಂಡನ ಇವಾಗ ಪಡ್ಕೊಳ್ತಾರೆ. ಇವರಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಅವರು ಪಡ್ಕೊಂಡ್ರೆ ಫತೇಹ್ ಲಯನ್ಸ್ ಸಲ್ಮಾನ್ ಅವರು 2,000 ರೂಪಾಯಿ ಕೂಡ ಮಾಡ್ತಾರೆ. ನವದುರ್ಗದ ಆಟಗಾರರಿಗೆ ಸಿಕ್ಸರ್ಗಳಿಗೆ 500 ರೂಪಾಯಿಗಳು. ಕೆಟಿ ಹೊರಗೋದಿಯಪ್ಪ ಜಾಪನ ತಫೋ ಪಿಕ್ಚರ್ ಹದಿನಪುರ ಹಂಪ್ಲ ನೋಡ್ರಿ ನಾವು ಪಿಕ್ಚರ್ ಆಟೋಬಾ ಆಯ್ತು ಕಳಿಸ್ತೀವಿ ಬರ್ರಿ ಸೈತ್ಲಾಗೆ ಕಳಿಸ್ತೀವಿ. ಹೊರಗಡೆ ಇರಪ್ಪ ಎಲ್ಲರೂ ಬಾನಿ ಕಳಿಸ್ತೀವಿ ಬಾ ಬರ್ರಿ ಸ್ವಲ್ಪ ಹಿಂದೆ ಇರಪ್ಪ. ನೋಡುವ ಓಟುಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಣ್ಣ. ದಯವಿಟ್ಟು ಗಮನಿಸಿ, ಬೌಂಡ್ರಿ ಸೀಮಾರಕ್ಕೆ ಹಚ್ಚಿನಲ್ಲಿ ಇವರು ಬದಿ ಸರಿಬೇಕು. ಮತ್ತೆ ಹೇಳೋದು ಕಷ್ಟ ಆಗುತ್ತೆ. 25ರ ಅವಶ್ಯಕತೆ, 11 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ತಟ್ಟುಮಿಟ್ಟು ಆಡುವಂತ ಒಂದು ಪ್ರಯತ್ನಗಳು ಸಾಗ್ತಾ ಇದೆ. ಶಾರ್ಟ್ ಬಿಡ್ಗೆ ನಡುವೆ ಒಂದು ರಜಾ ಸರ್ಮಾಣ 2ನೇ ಓಟುಗಳು ಬರ್ತಾ ಇಲ್ಲ. ಬರೀ ನೆರ್ರ ಗುರಿ ಆಗುವಂತ ಒಂದು ಸಾಧ್ಯತೆ ಕೂಡ ಇತ್ತು. ಚುರುಕಿನ ಓಟಗಳು ಗೂಟುಗಳ ನಡುವೆ ದಾಖಲಾಗ್ತಾ ಇದೆ. ತಂಡದ ಮತ 13 ಓಟಗಳನ್ನು ಇವಾಗ ತಲುಪ್ತಾ ಇದ್ದಾರೆ. ಒಂದು ರಮ್ಮಿ ಚಾಲೆಂಜರ್ಸ್ ಆದ್ರೆ ಇನ್ನೊಂದೆಡೆ ನವದುರ್ಗದ ಯಾವುದೇ ಆಟಗಾರ ದಾಖಲಿಸಿದ ಸಿಕ್ಸರ್ಗಳಿಗೆ ಕೆಟಿ ಶಿವಣ್ಣ ಸಮಾಜ ಸೇವಕರು ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರು 500 ರೂಪಾಯಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಅನಿಲ್ NDC 200 ರೂಪಾಯಿಗಳನ್ನ ಪ್ರತಿಯೊಂದು ಸಿಕ್ಸರ್ಗೆ ಕೂಡ ಮಾಡ್ತಾ ಇದ್ದಾರೆ. ಈ ಬವಾದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡ್ಕೊಂಡಿದ್ದ ರಫಿ ಅವರಿಗೆ ಸಲ್ಮಾನ್ ಅವರು ಫತೇಹ್ ಲಯನ್ಸಿನ ಆಟಗಾರರು ಅವರು ಕೂಡ 2,000 ರೂಪಾಯಿಗಳ ಘೋಷಣೆಯನ್ನು ಇವಾಗ ಮಾಡ್ತಾ ಇದ್ದಾರೆ. ಅವನ ನಡುವೆ ಇವಾಗ ಓಟ್ಗಳ ಮತ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಕೂಡ. ಕೊನೆಯ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ ಅಂಕಿ ಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಚಿತ್ರದುರ್ಗ ಇತಿಹಾಸದ APJ ಕಪಿಲ್ ಸಾಕ್ತಾ ಇದೆ. 1,00,000 ರೂಪಾಯಿಗಳ ದಾಖಲೆ ಪಂದ್ಯಕೂಟ. ಇದರ ಎಕ್ರೋಸೇನ್ ಹೊಡೆತ ಇವರೇ ಫೈನಲ್ ಆಗಿ ಭಾಗವನ್ನು ಕಂಡುಕೊಳ್ತಾ ಇದೆ.
ಒಂದು ಪಕ್ಷ ಇರ್ಫಾನ್ ಗೋಟೋಳ ಇವಾಗ ಕ್ಯಾಚ್ ಅನ್ನು ಪಡ್ಕೊಂಡ್ರೆ, ಯಾವುದೇ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ಫತೇಹ್ ಲಯನ್ಸಿನ ಸಲ್ಮಾನ್ ಅವರು 500 ರೂಪಾಯಿಗಳ ಕ್ಯಾಶ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಚ್ಗೆ ಮಾತ್ರ ಆದಿಟಲ್ಲಿ ಇವಾಗ 5 ಚೆಂಡುಗಳಿದೆ, 20 ಓಟುಗಳು ಬರಬೇಕಾಗಿದೆ. 37ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ನೀಡಿದಂತ ಒಂದು ತಂಡ ತನ್ಮದ ಓಟವನ್ನು ದಾಖಲಿಸುವ ಪ್ರಯತ್ನ ಮಾಡುವ ಈ ಬಾರಿ ವಿಕೆಟ್. ಮತ್ತೆ ಹೊಸ ದಾನಿಗಳ ಸೇರ್ಪಡೆ ಕಲಿಕೆಯನ್ನು ಮಾಡ್ತಾ ಇದೆ. ಅಪ್ಪು ಎಂಟ್ರಿಯನ್ನು ದಾಖಲಿಸಿದ್ರು. ನವದುರ್ಗದ ಯಾವುದೇ ಆಟಗಾರರು ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ ಈ ಭಾಗದ ಕ್ರೀಡಾ ಪ್ರೋತ್ಸಾಹಕರು ಸಮಾಜ ಸೇವಕರಾಗಿರುವಂತಹ KT ಶಿವಣ್ಣನವರು 1,000 ರೂಪಾಯಿಗಳನ್ನು ಘೋಷಿಸ್ತಾ ಇದ್ದಾರೆ. ಇದರ ಮೇಲೆ ಮತ್ತೆ ಓಟಗಳು ಬರ್ತಾ ಇಲ್ಲ ಕೂಡ. ಬಹಳಷ್ಟು ಒಂದು ಎಸಗಾರಿಕೆಯನ್ನು ಕಂಡ್ರು, ರಣತಂತ್ರವನ್ನು ಬಳಸ್ತಾ ಇದ್ದಾರೆ ಅಮೀರ್ ಚಾಲೆಂಜರ್ಸ್ ಗಳ ಒಂದು ತಂಡ. ಆ ನಿಟ್ಟಲ್ಲಿ 3 ಚೆಂಡುಗಳಿದೆ, 20ರ ಅವಶ್ಯಕತೆ ಇದೆ. ಕ್ರಿಕೆಟ್ ಅದೃಶ್ಯದ ಆಟ. ಇದರ ಮಧ್ಯೆ ಲೆಫ್ಟ್ ಶಾಟ್ ಕಾಲಮಲ ಚೆಂಡು ಸೀಮಾನಿಗೆ ಹೊರಭಾಗವನ್ನು ಕಾಣ್ತಾ ಇದೆ. 6 ಆಗಿ ಮಾಡಿ ಮುರುಗೇಶ್ ನಂತರ ಅಂಗಣ ಒಳಭಾಗವನ್ನು ಕಾಡ್ಕೊಳ್ತಾ ಇದ್ದಾರೆ. ಅಣ್ಣ ದಯವಿಟ್ಟು ನಿಮ್ಮನ್ನ ಕೇಳ್ತಾ ಇದ್ದೀವಿ, ಅಲ್ಲಿ ಸೀಮಾ ರೇಖೆ ಅಂಚಿನಲ್ಲಿರುವರು ಬದಿ ಸರಿಬೇಕು. ಮತ್ತೆ ಮತ್ತೆ ಸೂಚನೆ ಕೊಡ್ತಾ ಇದ್ದೀವಿ, ಕ್ಷೇತ್ರಾಕ್ಷಿಗೆ ಸಮಸ್ಯೆ ಆಗುತ್ತೆ. ದಯವಿಟ್ಟು ಸೀಮಾ ರೇಖೆಯ ಹೊರಭಾಗದಿಂದ ಹೊರ ಬರಬೇಕು. ನೀವು ಗ್ಯಾಲರಿ ಅಂದಿದೆ ನೋಡಿ, ಆ ಒಂದು ಗ್ಯಾಲರಿಯಲ್ಲಿ ನಿಂತ್ಕೊಂಡು ಪಂದ್ಯಾಟ ವೀಕ್ಷಿಸಿ. ಹಲೋ ಸರ್, ರಘು ಸರ್, ಸ್ವಲ್ಪ ಕಡೆ ಕಳಿಸಿದ ಎಲ್ಲರಿಗೂ, ಸ್ವಲ್ಪ ಸೈಡಿಗೆ ಬರ್ರಿ. ಏನ್ ಮಾಡ್ತಿಲ್ಲ ಮುಖಲ್ಲಿ ಹೊರಗೆ ತೂಕಲ್ಲ, ಎಲ್ಲರಿಗೂ ಕಳಿಸು ಹೊರಗೆ. ಇದರ ಔಟ್. ಮತ್ತೆ ವಿಕೆಟ್ಸ್ ಆಘಾತವನ್ನ ಕಂಡುಕೊಳ್ತಾ ಇದೆ ಕೂಡ ನಜ್ಜು. ಮತ್ತೊಂದು ವಿಕೆಟ್ಸ್ ಅನ್ನು ಇವಾಗ ಪಡ್ಕೊಂಡ್ರು. ಕೊನೆಯ ಒಂದು ಎಸೆತ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ರಿಯಾಜ್ ಭಾಯ್ ಒಂದು ನಿಮಿಷ ಅಲ್ಲೇ ರೀ. ಲಾಸ್ಟ್ ಬಾಲ್ ಟು ಇನ್ನಿಂಗ್ಸ್ ಕ್ಲೋಸ್ ಆಗುತ್ತೆ, ಅಲ್ಲೇ ರೀ. ಗೆಲ್ಲುವ ಒಂದು ನಿರೀಕ್ಷೆಯನ್ನ ಕಂಡಂತ ಒಂದು ತಂಡ ನವದುರ್ಗ ಓಟಗಳನ್ನು ದಾಖಲಿಸುವ ಒಂದು ಬರದ ನಡು ವಿಕೆಟ್ಸ್ ಗಳ ಆಘಾತವನ್ನು ಕಂಡುಕೊಳ್ತಾ ಇದೆ. ಆದರೆ ಸುಲಭದ ಜಯದ ಒಂದು ನಿರೀಕ್ಷೆಯನ್ನ ಮಾಡ್ತಾ ಇರ್ತಕ್ಕಂಥ ಒಂದು ತಂಡ ಅಗ್ರ ಪ್ರಶಸ್ತಿಯನ್ನ ಜಯಿಸುವುದಕ್ಕಾಗಿ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಕೊನೆ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ ಕೂಡ ಅಂಗಣ ಒಳಭಾಗದಲ್ಲೇ. ಬಹಳಷ್ಟು ಮಂದಿ ಕ್ರೀಡಾ ಪ್ರೋತ್ಸಾಹಕರು, ಕ್ರೀಡಾಭಿಮಾನಿಗಳು ಚಿತ್ರದುರ್ಗದ ಮೈದಾನದಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀವಿ APJ ಕಪ್ಗಳ ಪರವಾಗಿ. ಸರ್ ನೋಡಿ, ಇಂಜೂರ್ಡ್ ಆಗಿದೆ ಅಂತೆ ಸರ್, ನೀರು ಬೇಕಂತ ಕೊಡಿ. ನೀರು ಎಲ್ಲರೂ ಬೊಂಬ್ ಕೊಡ್ಬೇಡ್ರಿ ದಯವಿಟ್ಟು ಪ್ಲೀಸ್. ಹೇಮಂತ್, ನಿಮ್ಗೊಂದು ಹೇಮಂತ 1000 ರೂಪಾಯಿ ಬಹುಮಾನ ಇದೆ ನಿಮಗೆ. ನಮ್ಮ ಚಿತ್ರದುರ್ಗ ಜಿಲ್ಲಾ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ಅಂತ KT ಶಿವಕುಮಾರ್ ಅವರಿಂದ ಬಂದದ್ದು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಪಂದ್ಯ ಮುಗಿದ ನಂತರ. ಕೊನೆಯ ಒಂದು ಚೆಂಡು ಬಾಕಿ ಹಿಡ್ಕೊಳ್ತಾ ಇದೆ. ಹೊಸ ದಾಂಡಿಗೆ ಆಫ್ತಾಬ್ ಅಂಗಣ ಪರಿಚಯ ಮಾಡ್ತಾ ಇದ್ದಾರೆ. ಕೊನೆಯ ಚೆಂಡ 6 ಆಫ್ತಾಬ್ ದಾಖಲಿಸಿದ ಜವಾದ್ ಬಾಯಿ ಆಟೋ ಜವಾದ್ ಅವರ ಮುಖಾಂತರವಾಗಿ ಒಂದು 500 ರೂಪಾಯಿಗಳ ಕ್ಯಾಶ್ ಕೂಡ ಇದೆ. ಕೊನೆಯ ಚೆಂಡಿನಲ್ಲಿ 6 ಅನ್ನು ದಾಖಲಿಸಿದ್ರೆ 500 ರೂಪಾಯಿ ಕೂಡ ಮಾಡ್ತಾರೆ. ಲಾಸ್ಟ್ ಬಾಲ್ ಆಫ್ ದಿ ಓವರ್, ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್ ನಾವು. ತನ್ಮದೆ ವೈಡ್ ಬಾಲ್ ಅಗಲವಾಗಿರುವಂತಹ ಚೆಂಡನ್ನು ಎಸೆದ್ರು.
ತಂಡದ ಮೊತ್ತ 1 ಓಟಗಳ ಹೆಚ್ಚುವರಿ ಸೇರ್ಪಡೆ 24 ಓಟಗಳು ಅಂಕಿ ಅಂಶಗಳ ಪಾಟಿಗೆ ಬರ್ತಾ ಇದೆ. ಎಸ್ ಇದರ ಮಧ್ಯೆ ಪ್ರಥಮ ಸ್ಥಾನಗಳಿಂದ ತಂಡ ಚಾಲೆಂಜರ್ಸ್, ದ್ವಿತೀಯ ದಾಪುಗಾಲನ್ನ ಇಡ್ತಾ ಇದೆ. ಎರಡು ತಂಡದ ಚಾಲೆಂಜರ್ಸ್. ಆಟಗಾರರಿಗೂ ಫ್ರಾಂಚೈಸಿಗಳಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಎರಡೂ ತಂಡದ ಆಟಗಾರರು ಆದಷ್ಟು ಬೇಗನೆ ವೇದಿಕೆಯ ಮುಂಭಾಗ ಬರಬೇಕು. ಆದಷ್ಟು ಬೇಗನೆ ಎರಡೂ ತಂಡದ ಆಟಗಾರರು ವೇದಿಕೆ ಮುಂಭಾಗ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಕಾರ್ಯಕ್ರಮವನ್ನು ಶುರು ಮಾಡಬೇಕಾಗುತ್ತೆ, ಯಾಕಂದ್ರೆ ಮತ್ತೆ ಕತ್ಲಾಗ್ಬಿಟ್ರೆ ಅತಿಥಿಗಳು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನೋಡಿಯಪ್ಪ, ಬ್ಯಾನರ್ ಯಾರು ಬಿಚ್ಚಬೇಡಿ, ಬ್ಯಾನರ್ಗಳು ಇವತ್ತೇ ಬಿಚ್ಚಬೇಡಿ ಅಂತ ಕೇಳ್ತಾ ಇದ್ದೀರಿ ಅಲ್ಲಿ. ಬ್ಯಾನರ್ಗಳು ಯಾರು ಮುಟ್ಟಬಾರದು, CC ಕ್ಯಾಮ್ರಾ ಇದೆ, ಯಾರನ್ನ ಸಿಕ್ಕಾದ್ರೆ ನೋಡಿ ನಿಮ್ಮ ಮೇಲೆ ಕೇಸ್ ಆಗುತ್ತೆ. रमेश सर्कल पर मिलता है 2000 का वेतन बोनस। रमेश सर्कल पर नहीं खुला